ನಿಮ್ಗೇನಾದ್ರೂ ಇದ್ದಕ್ಕಿದ್ದ ಹಾಗೆ ತೀವ್ರವಾದ ಜಾಯಿಂಟ್ ಪೇನ್ ಅಥವಾ ಕಾಲಿನ ಬೆರಳುಗಳಲ್ಲಿ ನೋವು ಕಾಣಿಸ್ಕೊಳ್ಳೋದು, ಹಾಗಾದ್ರೆ ಈ ಯೂರಿಕ್ ಆಸಿಡ್ ಲೆವೆಲ್ ಯಾಕೆ ಹೆಚ್ಚಾಗತ್ತೆ? ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗೋದು ಪ್ಯೂರೈನ್ಸ್ ಅಂತ. ಪ್ಯೂರೈನ್ಸ್ ಬ್ರೇಕ್ ಡೌನ್ ಆದಾಗ ಅದು ಯೂರಿಕ್ ಆಸಿಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆಯುರ್ವೇದದಲ್ಲಿ ಅದು ವಾತ ರಕ್ತದಲ್ಲಿ ಬರುತ್ತೆ. ಸೊ ಇದು ವಾತ ಮತ್ತೆ ರಕ್ತ ದೃಷ್ಟಿಯಿಂದ ಆಗಂತದ್ದು. ಸೊ ವಾತಜ ನಿಧಾನ ಹಂಗಂದ್ರೆ ಜಾಸ್ತಿ ಕೆಲಸ ಮಾಡೋದು, ಹೊಟ್ಟೆ ಹಶುನ ಹಂಗೆ ತಡ್ಕೊಂಡಿರೋದು, ಇದು ಯೂರಿನ್ಗೆ ಹೋಗ್ಬೇಕು ಇಲ್ಲಾಂದ್ರೆ ಮೋಷನ್ಗೆ ಹೋಗ್ಬೇಕು, ಆದ್ರೂ ಇಲ್ಲ ಇದು ಮೊದ್ಲು ಕೆಲಸ ಮುಗಿಸ್ಬಿಡ್ತೀನಿ ಆಮೇಲೆ ಹೋಗ್ತೀನಿ, ಅದರಿಂದ ಎಲ್ಲ ವಾತದೋಷ ಜಾಸ್ತಿ ಆಗುತ್ತೆ. ಆಮೇಲೆ ರಕ್ತ ದೃಷ್ಟಿ, ತುಂಬಾ ಜಾಸ್ತಿ ಸೆಕೆಯಲ್ಲಿ ಓಡಾಡೋದು, ಸ್ಪೈಸಿ ಫುಡ್ ವಾದಂತದ ಊಟ ಮಾಡೋದು, ತುಂಬಾ ಜನಕ್ಕೆ ತುಂಬಾ ಸ್ಪೈಸಿ ಫುಡ್ ಎಲ್ಲ ಇಷ್ಟ ಇರುತ್ತೆ. ಸೊ ಇದೆಲ್ಲ ರಕ್ತ ದೃಷ್ಟಿ ಕಾರಣ. ಸೊ ಇದೆಲ್ಲ ವಾತ ಮತ್ತೆ ರಕ್ತ ದೂಷಿತವಾದ್ರಿಂದ ಇದು ಯೂರಿಕ್ ಆಸಿಡ್ ಆಗುತ್ತೆ. ಇವಾಗ ಔಷಧಿ ಅಂದ್ರೆ ಇದು ಬಿಬಿತಕಿ ಅಂತ ಹೇಳ್ತೀವಿ, ತಾರೆ ಬೀಜಾನು ಯೂಸ್ ಮಾಡ್ಕೊಬಹುದು. ಈ ತರ ಏನಾದ್ರೂ ಜಾಯಿಂಟ್ ಪೇನ್ ಅಥವಾ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ತಾ ಇದ್ರೆ ನಿಮ್ಗೂ ಆಯುರ್ವೇದ ಪರಿಹಾರ ಬೇಕು ಅಂದ್ರೆ ಈ ಒಂದು ಬಿ ಬೆಟರ್ ಯೂರಿಕ್ ಊರ್ಜಾ ಪ್ರಾಡಕ್ಟ್ ಅನ್ನ ಬಳಕೆ ಮಾಡಬಹುದು.